ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವಂತಹ ಭೀತಿ ಕಾಡ್ತಾ ಇದೆ. ಮೋದಿ ಮೇಲೆ ಅವಲಂಬಿತರಾಗಿದ್ದಾರೆ ಈ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿಗಳು. ಮೋದಿ ರೋಡ್ ಶೋಗಾಗಿ ಕಾಯ್ತಾ ಇದ್ದಾರೆ ಕೇಸರಿ ಕಲಿಗಳು. ಪ್ರಧಾನಿ ಮೋದಿ ಮೂಲಕ ಮ್ಯಾಜಿಕ್ ಮಾಡೋಕೆ ಸದ್ಯ ಈ ಕ್ಷೇತ್ರದಲ್ಲಿ ಮೈತ್ರಿ ಟೀಮ್ ಪ್ಲಾನ್ ಮಾಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟು 8 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಹಿನ್ನಡೆಯ ಆತಂಕ ಸದ್ಯ ಬಿಜೆಪಿ ನಾಯಕರಿಗೆ ಕಾಡ್ತಾ ಇರೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, 8 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರಿಗೆ ಅಷ್ಟ ದಿಗ್ಬಂಧನದ ಭೀತಿ ಕಾಡ್ತಾ ಇರೋದು. ಆ ಜಾಗದಲ್ಲಿ ಗೆಲ್ಲೋದಕ್ಕೆ ಪ್ರಧಾನಿ ಮೋದಿಯೇ ಬ್ರಹ್ಮಾಸ್ತ್ರ. ಆ ಕ್ಷೇತ್ರ ಯಾವುದು, ಅಭ್ಯರ್ಥಿಗಳು ಯಾರು, ಸದ್ಯದ ಸಿಚುವೇಶನ್ ಏನು, ರಿಪೋರ್ಟ್ ನಲ್ಲಿ ಏನಿದೆ ಗಣಪತಿ? ವಿದ್ಯಾ, ಖಂಡಿತ ನೋಡಿ, ಏಪ್ರಿಲ್ 14ರಂದು ಮೋದಿ ಅವರು ರಾಜ್ಯ ಪ್ರವಾಸ ಮಾಡಲಿದ್ದಾರೆ. ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಪ್ರವಾಸ ಅಂದ್ರೆ ಸಮಾವೇಶ ಜೊತೆಗೆ ರೋಡ್ ಶೋ ಕೂಡ ಇರಲಿದೆ ಅಂತ ಒಂದು ತಾತ್ಕಾಲಿಕ ಟೂರ್ ಪ್ಲಾನ್ ಕೂಡ ರೆಡಿ ಆಗಿತ್ತು. ಆದ್ರೆ ಅಚ್ಚರಿ ವಿಚಾರ ಏನು ಅಂತಂದ್ರೆ, ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ರಾಜ್ಯ ಬಿಜೆಪಿ ಅದರಲ್ಲೂ ಕೂಡ ಮೈತ್ರಿಕೂಟ ಸುಮಾರು 8 ಲೋಕಸಭಾ ಕ್ಷೇತ್ರದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋದು ಕೂಡ ಒಂದು ಸ್ಪಷ್ಟ ರಿಪೋರ್ಟ್ ಈಗ ಹೈಕಮಾಂಡ್ ಕೈಯಲ್ಲಿ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ, ಚಾಮರಾಜನಗರ, ಕಲಬುರಗಿ, ಬೆಳಗಾವಿ, ಚಿಕ್ಕೋಡಿ ಇದರ ಜೊತೆಯಾಗಿ ಒಟ್ಟು 8 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಕೂಡ ಈಗಿನ ಸ್ಪಷ್ಟವಾದ ಒಂದು ರಿಪೋರ್ಟ್ಗಳನ್ನ ಸೇರಿರುವಂತದ್ದು. ಅಂದ್ರೆ ಟ್ರೆಂಡ್ ಸೆಟ್ ಮಾಡೋಕೆ ಮೈತ್ರಿ ನಾಯಕರು ಕೂಡ ವಿಫಲರಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾದ ಒಂದು ಸಂದೇಶ ಈಗ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿರುವಂತದ್ದು. ಹೀಗಾಗಿ ಇಲ್ಲಿ ಈಗಾಗಲೇ ಮೋದಿ ಮ್ಯಾಜಿಕ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗ್ತಿರುವಂತದ್ದು. ಈಗ ಏಪ್ರಿಲ್ 14ರಂದು ರಾಜ್ಯಕ್ಕೆ ಮೋದಿ ಆಗಮಿಸಿದ್ರೆ ಚಿಕ್ಕಬಳ್ಳಾಪುರ್ಗೆ ಬರಬೇಕಾ ಅಥವಾ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲೇ ಬರಬೇಕು ಅನ್ನೋದು ಕೂಡ ಗೊಂದಲ ಯಾಕೆ ಆಗಿದೆ ಅಂತಂದ್ರೆ, ಬೇರೆ ಕ್ಷೇತ್ರದ ಅಂದ್ರೆ ಹಿನ್ನಡೆ ಆಗುವಂತ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿರುವಂತ ಅಭ್ಯರ್ಥಿಗಳು ಮೋದಿಯನ್ನ ಸಮಾವೇಶ ಅಥವಾ ರೋಡ್ ಶೋ ಮಾಡೋ ಮೂಲಕ ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಚಾರವ ಅವಶ್ಯಕತೆ ಇದೆ ಅನ್ನೋದು ಕೂಡ ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಮೋದಿ ಅವರ ರೋಡ್ ಶೋ ಇರಬಹುದು, ಸಮಾವೇಶ ಇರಬಹುದು, ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ನಾವು ಗಮನಿಸಿದ್ವಿ ಒಂದಷ್ಟು ಮ್ಯಾಜಿಕ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗುತ್ತೆ ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಕಾಂಗ್ರೆಸ್ ಇರಬಹುದು, ಜೊತೆಗೆ ಈ ಬಿಜೆಪಿಯ ಮೈತ್ರಿಕೂಟ ಇರಬಹುದು, ಎಲ್ಲ ಒಂದ್ ಕಡೆ ಹಿನ್ನಡೆಯ ಅನುಭವಿಸುವಂತ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಕೇಂದ್ರದ ವೈಫಲ್ಯಗಳಿರ್ಬೋದು, ಅದು ಜನರಿಗೆ ತಲುಪಿಲ್ಲ ಅನ್ನೋದು ಕೂಡ ಈ 8 ಲೋಕಸಭಾ ಕ್ಷೇತ್ರದ ಹಿನ್ನಡೆಗೆ ಒಂದು ಸ್ಪಷ್ಟವಾದ ಕಾರಣ ಆಗಿದೆ. ಹೀಗಾಗಿ ಮೋದಿ ಅವರು ಏಪ್ರಿಲ್ 14ಕ್ಕೆ ರಾಜ್ಯಕ್ಕೆ ಬರೋದು ಹೌದು, ಆದ್ರೆ ಯಾವ ಕ್ಷೇತ್ರದಲ್ಲಿ ಬಂದು ರೋಡ್ ಶೋ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಬಂದು ಸಮಾವೇಶವನ್ನ ಮಾಡಬೇಕು ಅನ್ನೋದು ಇನ್ನಷ್ಟು ಸ್ಪಷ್ಟವಾಗಬೇಕಾಗಿದೆ. ಯಾಕಂತಂದ್ರೆ ರಾಜ್ಯ ಬಿಜೆಪಿ ಘಟಕ ಮೋದಿ ಅವರ ರೋಡ್ ಶೋ ಅನ್ನ ಅಂದ್ರೆ ಅವರ ರೋಡ್ ಶೋ ಟೂರ್ ಪ್ಲಾನ್ ಅನ್ನ ಒಂದಷ್ಟು ಆತಂಕದಲ್ಲಿ, ಒಂದಷ್ಟು ಗೊಂದಲದಲ್ಲಿ ಎಲ್ಲಿ ಹಾಕಿಸ್ಬೇಕು ಅಥವಾ ಎಲ್ಲಿ ಮಾಡಬೇಕು ಅನ್ನೋದು ಕೂಡ ಒಂದಷ್ಟು ಗೊಂದಲದಲ್ಲೇ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಇರುವಂತದ್ದು. ಹೀಗಾಗಿ ಏಪ್ರಿಲ್ 14 ಚಿಕ್ಕಬಳ್ಳಾಪುರದಲ್ಲಿ ಬರಬೇಕಾ ಅಥವಾ ದಕ್ಷಿಣ ಕನ್ನಡದ ಕ್ಷೇತ್ರದಲ್ಲಿ ಬರಬೇಕಾ ಅಥವಾ ಹಿನ್ನಡೆ ಆಗುವಂತ ಒಂದಷ್ಟು ಕ್ಷೇತ್ರ ಹೇಳದ್ನಲ್ಲ, ಚಾಮರಾಜನಗರ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಒಂದಷ್ಟು ವಿಚಾರಗಳು ಹೇಳೋದಾದ್ರೆ ಕಲಬುರಗಿ ಕೂಡ ಈಗಾಗಲೇ ಹಿನ್ನಡೆ ಕೂಡ ಆಗ್ತಿರುವಂತದ್ದು. ಹೈಕಮಾಂಡ್ ನಾಯಕರ ರಿಪೋರ್ಟ್ ಪ್ರಕಾರ ಹೇಗಿದೆ ಅಂತಂದ್ರೆ ನೋಡಿ, ಚುನಾವಣಾ ದಿನಾಂಕ ಘೋಷಣೆಗೂ ಮುನ್ನ ಇರುವಂತಹ ಈ ಹಿನ್ನಡೆಯ ವರದಿ ಈಗಲೂ ಕೂಡ ಇದೆ ಅನ್ನೋದು ಕೂಡ ಒಂದಷ್ಟು ಅಸಮಾಧಾನ. ನೋಡಿ, ಚುನಾವಣೆಯ ದಿನಾಂಕ ಹೋಗ್ಲಿ, ಮೈತ್ರಿ ಘೋಷಣೆ ಆಯ್ತಲ್ವಾ, ಆ ಮೈತ್ರಿಗೂ ಮೊದಲೇ ಕೂಡ 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತ ಕ್ಷೇತ್ರ ಇಷ್ಟೇ ಅಂತ ಇತ್ತು. ಅದೇ ವರದಿ ಈಗಲೂ ಕೂಡ ಹೋಗಿದೆ. ಹೀಗಾಗಿ ರಾಜ್ಯ ಬಿಜೆಪಿಯ ಮೈತ್ರಿಕೂಟ ಟ್ರೆಂಡ್ ಸೆಟ್ ಮಾಡೋದ್ರಲ್ಲಿ ವಿಫಲ ಆಗಿದೆ. ಮೋದಿಯವರ ಮ್ಯಾಜಿಕ್ ನಡಿಬೇಕು ಅಂತಂದ್ರೆ ಮೋದಿಯವರ ರೋಡ್ ಶೋ, ಮೋದಿಯವರ ಸಮಾವೇಶ ಆ ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ. ಹೀಗಾಗಿ ಮೋದಿಯವರ ಟೂರ್ ಪ್ಲಾನ್ಗೆ ಈಗಾಗಲೇ ರಾಜ್ಯ ಬಿಜೆಪಿ ಘಟಕ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ವಿದ್ಯಾ, ಗಣಪತಿ, 2019ರಲ್ಲಿ ಮೋದಿ ಅಲೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು, ಕೇವಲ ರಾಜ್ಯ ಮಾತ್ರ ಅಲ್ಲ ದೇಶದಾದ್ಯಂತ. ಈಗಲೂ ಅದೇ ಅಲೆ ಇದೆ, ಅದೇ ಅಲೆಯಿಂದ ನಾವು ಗೆದ್ಕೊಂಡ್ ಬರ್ತೀವಿ ಅನ್ನುವಂಥ ವಿಶ್ವಾಸ ಬಿಜೆಪಿ ನಾಯಕರಲ್ಲಿ ಇದೆಯಾ? ಅಂದ್ರೆ ಮೋದಿ ನಾಮಬಲವೇ ಗ್ಯಾರಂಟಿ ಅನ್ನುವಂಥ ಸ್ಥಿತಿನಲ್ಲೇ ಬಿಜೆಪಿ ನಾಯಕರಿದ್ದಾರಾ ಹೇಗೆ ಅಂತ ಹೇಳಿ?
ವಿದ್ಯೆ ಖಂಡಿತ ನೋಡಿ, ನಾವು ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂತ ಬಂದಾಗ ಬಿಜೆಪಿ 2019ರಲ್ಲಿ ಮೋದಿ ಅಲೆಯನ್ನೇ ಅವಲಂಬಿಸಿ ಗೆದ್ದಿರುವಂತ ಕ್ಷೇತ್ರ. ಅಂದ್ರೆ ಸುಮಾರು 25 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಏನ್ ಗೆದ್ದಿತ್ತು ಅದು ಎಲ್ಲವೂ ಕೂಡ ಮೋದಿ ಅಲೆಯಿಂದ ಆಗಿದ್ದೆ ಅನ್ನೋದು ಕೂಡ ಸ್ಪಷ್ಟವಾದ ನಿದರ್ಶನ. ಆದ್ರೆ 2024ಕ್ಕೂ ಕೂಡ ರಾಜ್ಯದಲ್ಲಿ ಯಾವ್ದಾದ್ರು ಕೂಡ ಅಭಿವೃದ್ಧಿ ಯೋಜನೆ ಇಟ್ಕೊಂಡು ಹೋಗಿದಾರ? ಖಂಡಿತ ಇಲ್ಲ. ಕೇಂದ್ರದ ಯಾವ್ದಾದ್ರು ಯೋಜನೆಗಳನ್ನ ಜನರಿಗೆ ತಲುಪಿಸಿ ಮನೆ ಮನೆಗೆ ತಲುಪಿಸಿ ಗೆಲ್ಬಹುದಾ? ಖಂಡಿತ ಇಲ್ಲ. ಇಲ್ಲೂ ಕೂಡ ಮೋದಿಯವರೇ ಬರಬೇಕು, ಮೋದಿಯವರ ಪ್ರಚಾರವೇ ಆಗ್ಬೇಕು, ಮೋದಿಯವರ ರೋಡ್ ಶೋನೇ ಆಗ್ಬೇಕು ಎಂದು ಒಂದು ಸ್ಪಷ್ಟವಾದಂತಹ ರಿಪೋರ್ಟ್ ಗಳನ್ನ ಈಗಾಗಲೇ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಬಾರಿಯೂ ಕೂಡ ಮೋದಿಯವರ ಕ್ಯಾಂಪೇನೇ ವರ್ಕೌಟ್ ಆಗ್ಬೇಕು ಅನ್ನೋದು ಕೂಡ ಸ್ಪಷ್ಟ ರಾಜ್ಯ ನಾಯಕರ ನಿಲುವಾಗಿದೆ. ಹೀಗಾಗಿ ಮೈತ್ರಿ ಆದ್ರೂ ಅಷ್ಟೇ ಅಥವಾ ರಾಜ್ಯ ನಾಯಕರ ಒಂದು ಪ್ರಬಲ ಕ್ಯಾಂಡಿಡೇಟ್ ಹಾಕಿದ್ರೂ ಅಷ್ಟೇ, ಆ ಕ್ಯಾಂಡಿಡೇಟ್ ಹಿಂದೆ ಮೋದಿಯವರ ರೋಡ್ ಶೋ ಅವಶ್ಯಕತೆ ಇದೆ, ಮೋದಿಯವರ ಕ್ಯಾಂಪೇನ್ ಕೂಡ ಅವಶ್ಯಕತೆ ಇದೆ. ಹೀಗಾಗಿ ರಾಜ್ಯ ನಾಯಕರು ಅವಲಂಬಿತರಾಗಿದ್ದು ಮೋದಿಯವರ ರೋಡ್ ಶೋ ಮೇಲೆನೆ. ನೀವು ತಕ್ಷಣ ಅಂದ್ರೆ ಈ ನಿನ್ನೆಷ್ಟೇನೆ ಒಂದು ಅಚ್ಚರಿಯ ಬೆಳವಣಿಗೆ ಏನಂತಂದ್ರೆ ನೋಡಿ, ನಿನ್ನೆ ಆ ಚಿಕ್ಕಬಳ್ಳಾಪುರ ನಾಯಕರು ಕೂಡ ಹೇಳಿದ್ರು ಮೋದಿಯವರ ರೋಡ್ ಶೋ ಚಿಕ್ಕಬಳ್ಳಾಪುರದಲ್ಲಿ ಇರುತ್ತೆ, ಸಮಾವೇಶ ಕೂಡ ಇರುತ್ತೆ ಅಂತ. ಆದ್ರೆ ಕ್ಷಣ ಮಾತ್ರದಲ್ಲಿ ಅದು ಒಂದಷ್ಟು ಗೊಂದಲ ಉಂಟು ಮಾಡ್ತಿರುವಂತದ್ದು, ಇಲ್ಲ ಬೇರೆ ಭಾಗದಲ್ಲೂ ಕೂಡ ಹೋಗ್ತಾ ಇದೆ ಅಂತ. ಇದಕ್ಕೆಲ್ಲ ನಿದರ್ಶನ ಏನು ಅಂತಂದ್ರೆ, ಸೋಲುವಂತ ಅಂದ್ರೆ ಹಿನ್ನಡೆ ಆಗುವಂತ ಒಂದಷ್ಟು ಅಭ್ಯರ್ಥಿಗಳು ಮೋದಿ ಮೇಲೆ ಅವಲಂಬಿತರಾಗಿದ್ದಾರೆ. ಮೋದಿಯವರ ರೋಡ್ ಶೋಗೋಸ್ಕರ ಒಂದಷ್ಟು ಪತ್ರವನ್ನು ಕೂಡ ಬರೀತಾ ಇದ್ದಾರೆ. ಮೋದಿಯವರ ಕ್ಯಾಂಪೇನ್ ಇರ್ಬೋದು, ಮೋದಿಯವರ ಸಮಾವೇಶ ಇರ್ಬೋದು, ಅದು ನಮ್ಮ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಮೋದಿಯವರ ತಾತ್ಕಾಲಿಕ ಟೂರ್ ಪ್ಲಾನ್ ಅಲ್ಲಿ ಒಂದಷ್ಟು ಗೊಂದಲ ಆಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ, ತವೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.